ನೋಡಿದ್ರ ಚಿಕ್ಕತ್ತೆ, ಕಾಲಚಕ್ರ ಅನ್ನೋದು ಏಟ್ ಬಿರ್ನೆ ಉರುಳೋಯ್ತು ಅಂತವ. ಅವತ್ತು ನನ್ ಪರಿಸ್ಥಿತಿನ ನೀವು ಬಳಸ್ಕೊಂಡು ತಾಳಿ ಸರ ನನ್ ಕುತ್ತಿಗೆಗೆ ಬೀಳ್ದೆ ಇರೋ ತರ ಮಾಡಿದ್ರಿ. ಮೋಹನ ಅವರೇ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನ್ ನಿಮ್ಮನ್ನೊಂದ್ ಮಾತು ಕೇಳ್ಬೋದಾ? ಅದೇನು ಅಂತವ ಧಾರಾಳವಾಗಿ ಹೇಳಿ. ಅದೇನಿಲ್ಲ, ವಿದ್ಯಾ ಮತ್ತೆ ಭದ್ರ ಮದ್ವೆ ಆಗಿ ಇಷ್ಟು ದಿನಗಳಾಗಿದೆ. ಆದ್ರೆ ಇನ್ನೂ ಯಾಕೆ ವಿದ್ಯಾ ಕೊರಳಲ್ಲಿ ಅರಿಶಿನ ದಾರ ಕಟ್ಕೊಂಡಿದ್ದಾಳೆ? ಏನವ ಇದು? ಇವ್ರಿಗೆಲ್ಲ ಸತ್ಯ ಗೊತ್ತಿದ್ರುನುವೆ ಯಾಕೆ ಈ ವಿಷಯ ಮಾತಾಡ್ತವ್ರೆ? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ. ಸುಮ್ಕಿರು, ನೋಡೋಣ. ಇಷ್ಟೊತ್ತಿಗಾಗ್ಲೇ ತಾಳಿ ಸರನ ಹಾಕಿಸ್ಬೇಕಿತ್ತಲ್ವಾ? ಹೇಳಿ ಮೋಹನ್ ಅವ್ರೆ. ಅದು ತಾಳಿ ಬಿಚ್ಚಿ ನಮ್ ಮನೆ ದೇವ್ರಿಗೆ ಕೊಟ್ಟೆ. ಅದು ಆಯ್ಕಳ ಗಂಟ ಈ ಅರ್ಶನ ಕೊಂಬನ ಕಟ್ಕೊಂಡಿವ್ನಿ. ಅದಕ್ಕೆ ಅಂತ ತಾಳಿ ಬಿಚ್ಕೊಟ್ಟಿದ್ಯಾ? ಯಾಕೆ? ಅದು ನಂಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ತಾಳಿನ ಕೊಡ್ತೀವಿ ಅಂತ ಹರಕೆ ಕಟ್ಕೊಂಡಿದ್ರು, ಅದಕ್ಕೆಯ. ಓ ಹೌದಾ? ಸರಿ, ಅದಾದ್ಮೇಲಾದ್ರೂ ಹೊಸದಾಗಿ ತಾಳಿ ಮಾಡಿಸಿ ಹಾಕೋಬೋದಿತ್ತಲ್ವಾ? ನಾನ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮುತ್ತೈದೆ ಹೆಣ್ಣು ತುಂಬಾ ದಿನ ತಾಳಿ ಇಲ್ದೆ ಇರಬಾರ್ದು. ಅದು ಅಲ್ದೆ ಊರ್ ಉತ್ಸವ ಇರೋದ್ರಿಂದ ಏನಪ್ಪಾ ಇದು, ಮಂತ್ರಿ ಅವ್ರ ಸೊಸೆ ಬರೀ ಅರಿಶಿನ ದಾರದಲ್ಲಿ ಓಡಾಡ್ತಿದ್ದಾಳೆ ಅಂತ ನೋಡಿದ ಜನ 100 ತರ ತಪ್ಪಾಗಿ ಮಾತಾಡ್ಬಾರ್ದಲ್ವಾ? ಅದಕ್ಕೋಸ್ಕರ ಕೇಳ್ದೆ ಅಷ್ಟೆ. ಶಿವರಾಮ, ಸರಿತಾ ಹೇಳ್ತಿರೋ ಮಾತಲ್ಲೂ ಅರ್ಥ ಇದೆ. ನೀವ್ ಹೇಳ್ತಿರೋದು ದಿಟನೆ. ನಾವುವೇ ತಾಳಿ ಸರವ ತಂದ್ ಮಡಗಿದೀವಿ. ಅದಕ್ಕೂ ಒಂದ್ ಒಳ್ಳೆ ದಿನ ಟೇಮ್ ಅಂತ ಬರ್ಬೇಕಲ್ವೇ, ಅದಕ್ಕೋಸ್ಕರ ಕಾಯ್ತಿದೀವಿ. ಓ, ಹಾಗಾದ್ರೆ ಇವತ್ತು ಒಳ್ಳೆ ದಿನ ಇದೆ ಅಂತ ತಾನೆ ಊರ್ ಉತ್ಸವನ ಇಟ್ಕೊಂಡಿರೋದು? ಅದು ಅಲ್ಲದೆ ಮನೇಲಿ ಎಲ್ರೂ ಇದೀವಿ. ವಿದ್ಯಾ ಫ್ಯಾಮಿಲಿಯವರು ಬಂದಿದ್ದಾರೆ. ಮನೇಲಿ ಸಡಗರ ಸಂಭ್ರಮ ತುಂಬಿದೆ. ಜೊತೆಗೆ ತಾಳಿನೂ ರೆಡಿ ಇದೆ ಅಂದ್ಮೇಲೆ ತಾಳಿ ಶಾಸ್ತ್ರನೂ ಮಾಡಿ ಮುಗಿಸ್ಬೋದಲ್ವಾ? ಏನ್ ಮಾಡ್ತೀರೋ ಮಾಡಿ. ಈಶ್ವರಿ, ಆ ತಾಳಿ ಸರನ ನೀನೇ ಮಡಗಿದ್ಯಾ ಅಲ್ವೇ? ಹೋಗ್ ತಕ ಬಂದ್ಬಿಡು, ಪೂಜೆ ಮಾಡಿಸಿ ಹಾಕ್ಸ್ಬಿಡವ. ಸರಿ ಅಕ್ಕ. ನನ್ನ ಮಗಳ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗ್ಲಿ ಅಂತ ಅದ್ಯಾವ್ರೇ ನಿಮ್ಮನ್ನ ಕಳ್ಸ್ಕೊಟ್ಟಿರ್ಬೇಕು. ಈ ನಿಮ್ ಋಣವ ಹೆಂಗ್ ತೀರ್ಸ್ಬೇಕೋ ಗೊತ್ತಾಯ್ತಿಲ್ಲ. ರತ್ನ ಅವ್ರೆ, ಈ ಕುಟುಂಬದವರೆಲ್ಲ ಅವ್ರ ಮಧ್ಯೆ ಇರೋ ಮನಸ್ತಾಪನೆಲ್ಲ ಮರೆತು ನಮಗೋಸ್ಕರ ಸಂತೋಷವಾಗಿದ್ದೀವಿ ಅನ್ನೋ ರೀತಿ ನಾಟಕ ಮಾಡ್ತಿದ್ದಾರೆ.
ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಮದ್ವೆ ಮಾಡ್ಕೋತೀನಿ ಅಂತ ನಿರ್ಧಾರ ಮಾಡಿರೋದಕ್ಕೆ ಇವರೆಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಅಂದಮೇಲೆ ಈ ಮನೆಗೆ ಒಳ್ಳೇದಾಗ್ಬೇಕು ಅಂತ ಬಯಸೋದು, ನನ್ನ ಕೈಲಾದದನ್ನ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ನೀವೇನು ಯೋಚನೆ ಮಾಡಬೇಡಿ ರತ್ನ ಅವರೇ. ನಾವಿಲ್ಲಿಂದ ಹೋಗೋದ್ರೊಳಗೆ ಮುಚ್ಚಿಟ್ಟಿರೋ ಸತ್ಯನ ಭದ್ರಾಗ್ ಹೇಳಿ ಪರಿಸ್ಥಿತಿನ ಅರ್ಥ ಮಾಡಿಸ್ತೀವಿ. ಎಲ್ಲ ಸರಿ ಹೋಗುತ್ತೆ. ಎಲ್ಲ ನನ್ನ ಕರ್ಮ. ಚಿಕ್ಕತ್ತೆ, ನೋಡಿದ್ರ ಚಿಕ್ಕತ್ತೆ, ಕಾಲಚಕ್ರ ಅನ್ನೋದು ಏಟ್ ಬಿರ್ನೆ ಉರುಳೋಯ್ತು ಅಂತವ. ಅವತ್ತು ನನ್ ಪರಿಸ್ಥಿತಿನ ನೀವು ಬಳಸ್ಕೊಂಡು ತಾಳಿ ಸರ ನನ್ ಕುತ್ತಿಗೆಗೆ ಬೀಳ್ದೆ ಇರೋ ತರ ಮಾಡಿದ್ರಿ. ಆಮೇಲೆ ನನ್ ತವ ಇದ್ ಒಡವೆನೆಲ್ಲ ನೀವು ಸಾವಿತ್ರಿ ಅಮ್ಮ ಕಿತ್ಕೊಂಡ್ ತಗೊಂಬಂದ್ರಿ. ಲೇ ಏನೋ ನಿನ್ ಟೇಮು ಈಗ ಸಂದಾಗದೆ, ಹಂಗಂತ ಸ್ಯಾನೆ ಮೆರಿಬೇಡ. ಇದೆಲ್ಲ ಕ್ಷಣಿಕ. ಇದೇ ಮಾತಲ್ವೇ ಚಿಕ್ಕತ್ತೆ ಅವತ್ ನಾನ್ ನಿಮಗ್ ಹೇಳಿದ್ದು? ಅವತ್ತು ಈ ತಾಳಿ ಸರ ಯಾವುದೇ ಕಾರಣಕ್ಕೂ ನಿನ್ ಕುತ್ತಿಗೆಗೆ ಬೀಳಕ್ ನಾನ್ ಬಿಡಕ್ಕಿಲ್ಲ ಅಂತ ಹೇಳಿದ್ರಿ. ಆದ್ರೆ ಇವತ್ ನೋಡಿ ಚಿಕ್ಕತ್ತೆ, ನೀವೇ ನಿಮ್ ಕೈಯಾರೆ ತಂದು ನನ್ ಗಂಡಗ್ ಕೊಟ್ಟು ಅವ್ರ ಕೈಯಾರೆ ಅವರೇ ತಾಳಿ ಸರನ ನನ್ ಕುತ್ತಿಗೆಗೆ ಹಾಕ್ತವ್ರೆ. ಇದ್ನೇ ಅಲ್ವಾ ಚಿಕ್ಕತ್ತೆ ವಿಧಿ ಆಟ ಅನ್ನೋದು? ಲೇ ಮೂರಡಿ, ಕೆಳಗಿರೋ ಚಕ್ರ ಮ್ಯಾಕ್ ಬರ್ದಂಗಿರ್ತದ? ಅದು ನಿಮ್ಗೂ ಅನ್ವಯಿಸ್ತದೆ ಚಿಕ್ಕತ್ತೆ. ಮನ್ಸಿನ ಜೀವನ ಒಂಥರ ನೀರಿನ ಮೇಲಿರೋ ಗುಳ್ಳೆ ಇದ್ದಂಗೆ. ಇವತ್ತಿರೋರು ನಾಳೆ ಇರಕ್ಕಿಲ್ಲ. ಹಂಗೆ ಹೋಯ್ತಾ ಯಾರು ಏನೂನುವೆ ಒತ್ಕೊಂಡ್ ಹೋಗಕ್ಕಿಲ್ಲ. ಅದ್ನ ನೀವ್ ಅರ್ಥ ಮಾಡ್ಕೊಳ್ಳಿ. ಯಾವ್ದು ನಡಿಯಕ್ ಬಿಡಕ್ಕಿಲ್ಲ ಅಂತ ನೀವ್ ಹೇಳ್ತಾ ಇದ್ರೋ ಅದೇ ನಿಮ್ ಕಣ್ ಮುಂದೆ ನಡೀತಾ ಇದೆ. ಅನ್ಮ್ಯಾಕೆ ಸತ್ಯ ನ್ಯಾಯ ಅನ್ನೋದು ನನ್ ಕಡಿಗದೆ. ಇನ್ಮ್ಯಾಕಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ. ನನ್ನನ್ನ ಕೆಕ್ಕರ್ಸ್ಕೊಂಡು ಆಮ್ಯಾಕ್ ನೋಡಿರ್ವಂತೆ. ಅಲ್ಲೆಲ್ರೂ ಕಾಯ್ತವ್ರೆ. ಬಿರ್ನೆ ತಾಳಿ ಸರ ತಕೊಂಡು ಬನ್ನಿ. ಅಮ್ಮ, ದೇವ್ರ ಮನೆಯಲ್ಲಿ ಎಷ್ಟೊಂದು ದೇವ್ರಿಟ್ಟಿದ್ದಾರೆ ನೋಡಿ. ಹೌದಡಮ್ಮ, ನನ್ ಫೇವ್ರೆಟ್ ಗಾಡ್ ಕೂಡ ಇಲ್ಲೇ ಇದೆ. ಹೌದು, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೀಗೇನೆ ಎಲ್ಲಾ ದೇವ್ರನ್ನು ನಂಬ್ತಾರೆ. ಭದ್ರಾ ತಗೊಳಪ್ಪ. ಅದು ನೀವೇ ಹಾಕ್ಬಿಡಿ. ನೀನ್ ಇರ್ಬೇಕಾದ್ರೆ ಅವ್ರು ಹೇಗ್ ಹಾಕಕ್ ಸಾಧ್ಯಪ್ಪ? ನೀನೇ ಹಾಕು. ಅದು ಸರ ಅಲ್ವೇ, ಯಾರು ಹಾಕಿದ್ರೆ ಏನಂತೆ? ಭದ್ರಾ, ಅದು ಬರೀ ಸರ ಅಲ್ಲ, ತಾಳಿ ಸರ. ಅದನ್ನ ನೀನೇ ಕೊರ್ಲಿಕ್ ಹಾಕ್ಬೇಕು.
ಅರೆ ಸುಮ್ನೆ ನಿಂತ್ಕೊಂಡ್ಬಿಟ್ರಲ್ಲ, ದೊಡ್ಡೋರ್ ಆಶೀರ್ವಾದ ತಗೊಳ್ಳಿ, ಬನ್ನಿ. ಒಳ್ಳೇದಾಗಿ. ಅದ್ಯಾವ್ ನಿಮ್ ಇಬ್ರಿಗೂ ಒಳ್ಳೇದ್ ಮಾಡ್ಲಿ. 100 ಕಾಲ ಚೆನ್ನಾಗಿ ಬೆಳೆದು. ನಿಮ್ಮ ಅತ್ತೆ ಮಾವನ ಆಶೀರ್ವಾದ ನಮ್ ತಗೊಳಪ್ಪ. ಅಳಿಯಂದ್ರೆ, ಈ ಸಂತೋಷ ಟೈಮಲ್ಲಿ ನಿಮ್ಗೊಂದು ಉಡುಗೊರೆ ಕೊಡ್ಬೇಕು ಅಂತಿದ್ದೀನಿ.